ಮಗ ಶಿವು, ಒಂಚೂರು ಟೀ ಇದ್ರೆ ಕೊಡು ಮಗ ತಗಿ. ಟೀ ಕುಡ್ದತ್ತಾಗಿ ಒಂಚೂರು ಹೊಲ್ತಾವ ಬರಕಂಗೆ ಕೊಡೋ ಬೇಗ ಅವು. ಇದ್ಯಾಕಜ್ಜ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಹೊಲ್ತಾವ ಏನು ಕೂಲಿ ಆಳ್ಗಿಳಿ ಬಂದಾರ ಹೆಂಗೆ? ಹ್ಞೂ ಕಮ್ಮಗ, ಶುಂಠಿಗೆ ಮಣ್ಣು ಹಾಕಕ್ಕೆ ಹೇಳಿದ್ದೆ ಕಣೋ. ಶುಂಠಿ ಎಲ್ಲ ಯಾಕ ಮೇಲೆ ಕಾಣ್ತಂಗೆ ಆಯ್ತು. ಮಣ್ಣು ಬೇರೆ ಹಾಕ್ಸಿರ್ಲಿಲ್ವಲ್ಲ, ಒಂದು 3 ಸಲ ಔಷಧಿ ಹೊಡೆದಿದ್ದೆ. ಅದಕ್ಕೆ ಅತ್ತಾಗಿ ಈಗೊಂದು ಸಲ ಮಣ್ಣು ಹಾಕ್ಸ್ಬಿಡೋಣ ತಗಿ ಅಂತ ಕೆಲಸದಾರಿಗೆ ಹೇಳಿದ್ದೆ ಕಣೋ. ಆಳುಗಳು ಬಂದರೆ ಅಲ್ಲಿ ಹೊಲ್ತಾವ, ಒಂಚೂರು ಬೇಗ ಕೊಡು, ಟೀ ಕುಡ್ದು ಹೋಗ್ಬೇಕು ಅತ್ತಾಗಿ. ಓ ಹಂಗಾರೆ ಪರವಾಗಿಲ್ಲ ಕಣಜ, ನೀನು ಹೆಂಗ ಶುಂಠಿ ಗಿಂಟಿಗೆಲ್ಲ ಅಲ್ಲೇ ಮಣ್ಣು ಹಾಕ್ಸ್ತಿದೀಯ. ನಾವು ನೋಡಿರಿ ಇನ್ನೂ ಏನೂ ಮಾಡಿಲ್ಲ ಕಣಜ. ಈಗ ಮೊನ್ನೆ ಹೋಗಿ ಇದು 2ನೇ ಸಲ ಔಷಧಿ ಕೊಟ್ಟಿದ್ದೀನಿ ಅಷ್ಟೇ, ಟ್ರಂಚಿಂಗ್ ಮಾಡಿದ್ದೀನಿ. ನಾನು ಬೇಗತ್ತಾಗಿ ಮಣ್ಣು ಹಾಕ್ಸ್ಬೇಕಣಜ. ಯಾಕೋ ಶುಂಠಿ ಅಲೆ ಮೇಲೆ ಕಾಣ್ತಿದ್ದಾವೆ ನೋಡಿರಿ. ಈ ಮಳೆ ಬೆಳೆ ಬಿಡ್ತಾ ಇಲ್ಲಪ್ಪ, ಏನು ಮಾಡೋದು ಏನೋ ಅನ್ಸ್ಬಿಟ್ಟಿದ್ದತ್ತಾಗಿ. ನಾನು ಅದಕ್ಕೆ ಕಮ್ಮಗತ್ತಾಗಿ ಅರ್ಜೆಂಟ್ ಮಾಡಿ ಬೇಗ ಅವ್ರನ್ನ ಹಿಡ್ದತ್ತಾಗಿ ಮಣ್ಣು ಹಾಕ್ಸ್ತಿದ್ದೀನಿ ಕಮ್ಮಗ. ಒಂದು 8-9 ಜನ ಬಂದಾರ ಕಣೋ ಆಳುಗಳು ಹೊತ್ತಾಗಿ. ಆ ರಮೇಶಪ್ಪನಂತೆ, ದೊಡ್ಡಣ್ಣಂತೆ, ಇವ್ರು ಯಾರ್ಯಾರೋ ಬಂದಾರ ಕಣಪ್ಪ. ಆ ಕೆಂಪಣ್ಣ, ಸುರೇಶಪ್ಪ, ಇನ್ನೊಂದು ಇಬ್ಬರಾಳು ಯಾರೋ ಬಂದಾರ ಕಣೋ. ಅವ್ರು ಹೊಸಬ್ರು, ಅದು ಹೆಸ್ರು ಗೊತ್ತಾಗ್ತಿಲ್ಲ. ಓ ಹಂಗಾರೆ ಪರವಾಗಿಲ್ಲ ಕಣಜ, ನೀನು ಹಂಗಾರೆ ಆಳುಗಳು ಹುಡುಕಿ ಅತ್ತಾಗೆ ಮಣ್ಣು ಹಾಕ್ಸ್ತಿದ್ದಿ ಹಂಗೆ. ಸರಿ ಹೆಂಗ ಒಳ್ಳೇದಾಲಿ. ಇನ್ನೇನು ಸಮಾಚಾರ? ಗೌಡ್ರು ಬರಲಿಲ್ವಾ? ಇಲ್ಲ ಕಮ್ಮಗ, ಗೌಡ್ರು ಸಿಕ್ಕೇ ಇಲ್ಲ ಕಣೋ ನನಗೆ. ಯಾಕೆ ನೆನ್ನೆ ಮೊನ್ನೆಯಿಂದ ಎತ್ಲಾಗ ಹೋಗ್ಯಾರಪ್ಪ ಗೌಡ್ರು, ಎಲ್ಲಿ ಕಾಣ್ತಾನೆ ಇಲ್ಲಪ್ಪ. ಬೆಳಗ್ಗೆ ಇನ್ನೂ ಬಂದಿದ್ರು ಕಣಜ. ಬಂದು ಟೀಗಿ ಕುಡ್ಕೊಂಡು ಅವರು ಆ ಬೋರಜ್ನು ಅದೇನೇನೋ ಮಾತಾಡ್ಕೊಂಡು ಹೋದ್ರಪ್ಪ. ಅದೇನೋ ತೋಟದ ಹೋಗ್ಬೇಕು ಅದು ಇದು ಅಂದ್ಕೊಂಡು ಹೋಗ್ತಿದ್ರು ಗೌಡ್ರು. ಅದೇನಂತ ನಾನು ಸರಿಯಾಗಿ ಕೇಳಕ್ಕೆ ಹೋಗಲಿಲ್ಲ. ಸರಿ ಆಯ್ತಕ್ಕಂತಾಳಜ, ತಗ ಟೀ ಕುಡಿ. ಅದೇನೋ ಕಮ್ಮಗ, ಅದು ನಿನ್ನ ಅಂಗಡಿ ಟೀ ಕುಡಿತಾ ಹೋದ್ರೆ ಯಾಕೋ ತಲೆನೇ ಓಡ್ದಂಗೆ ಆಗ್ಬಿಡುತ್ತೆ ಕಣೋ. ಅದಕ್ಕೆ ಅತ್ತಾಗಿ ಎಷ್ಟೊತ್ತಿಗೆ ಬಂದು ಟೀ ಕುಡಿಯೋಣ ಅಂತ ಮನ್ಸು ಎಳಿತಾ ಇರ್ತಂಗೆ. ಅದಕ್ಕೆ ಓಡ್ಬತ್ತಿ ಕಣೋ ಅಂಗಡಿ ಕಡೆಗೆ ಅತ್ತಾಗಿ. ಒಂಚೂರು ದುಡ್ಡು ಬೇರೆ ಇಲ್ಲ ಇವತ್ತು, ಒಂಚೂರು ಸಾಲಕ್ಕೆ ಬರ್ಕೊಳ್ಳೋ ಹಂಗೆ. ಸರಿ ಆಯ್ತಕ್ಕಂತಾಳಜ, ನಾನು ನಿನಗೆ ದುಡ್ಡು ಕೊಡುವಂತ ಕೇಳಕ್ಕೆ ಹೋದ. ಇದ್ದಾಗ ನೀನೇ ಕೊಟ್ಟು ಅದು ಎಷ್ಟಾಯ್ತು ತಗೋಬಾಗ ಅಂತ ಹೆಚ್ಚಾಗಿ ಕೊಡೋಕ್ಕೆ. ಸರಿ ಆಯಿತು. ಹೋಗಿ ಟೀಗೆ ಕುಡಿದ್ಬಿಟ್ಟು ಅದೇನು ಹೋಗಿ ಬಗ ನೋಡೋಗು. ಗೊಬ್ಬರ ಎಲ್ಲ ಹಾಕ್ಸ್ತೇನೆ ಶುಂಠಿಗೆ. ಗೊಬ್ಬರ ಹಾಕ್ಸ್ಬಿಟ್ಟು ಆಮೇಲೆ ಮಣ್ಣಾರು ಹಾಕ್ಸ್ಬಿಟ್ಟು ಉಕ್ಕಮ್ಮಗ ಒಂದಿಬ್ರಾಳು ಗೊಬ್ಬರ ಹಾಕಕ್ಕೆ ಬಿಟ್ಟಿದ್ದೀನಿ. ಇನ್ನೊಂದು 7-8 ಜನ ಮಣ್ಣೇರು ಹಾಕ್ತಿದಾರೆ ಕಣೋ. ಒಂದಿಬ್ರಾಳಿಗೆ ಗೊಬ್ಬರ ಹಾಕೊಂಡು ಹೋದಂಗೆ ಇಲ್ಲಿಂದ ಮಣ್ಣೇರು ಹಾಕೊಂಡು ಬರ್ತಿದ್ದಾರೆ. ಹಂಗಾರೆ ಈ ಸಲ ಶುಂಠಿ ಚೆನ್ನಾಗಿ ಬೆಳಿಬೇಕು ಅಂತ ಡಿಸೈಡ್ ಮಾಡ್ಕೊಂತೀಯ ಕಣಪ್ಪ. ಹಂಗಾರೆ ನೀನು ಒಳ್ಳೆ ಔಷಧಿ ಕೊಟ್ಟು ಅಲ್ಲೇ ಮಣ್ಣೇರು ಹಾಕ್ಸಿದ್ದೆ, ಗೊಬ್ಬರ ಎಲ್ಲ ಕೊಟ್ಟು. ನಾವು ನೋಡಿರಿ ಏನು ಅದ್ರ ಕೆಲಸಕ್ಕೆ ಹೋಯಲ್ ಕಣ ಜೊತೆಗೆ. ಕಳೆ ಬೇರೆ ಬಂದು ನಿಂತೈತೆ, ಕಳೆನೂ ಕೀಳ್ಸಿಲ್ಲ ಏನಿಲ್ಲ. ಅಯ್ಯೋ ಮಗ, ಅದನ್ನ ನಾವು ಕಷ್ಟಪಟ್ಟು ಅದನ್ನ ನೀಟಾಗಿ ಮಾಡಿರಿ ಅಲ್ವೇ ನಾವು. ಆ ಭೂಮಿ ತಾಯಿ ನಮಗೂ ಒಂಚೂರು ಕೊಡೋದು. ಅದೇನು ಅಂತ ಹೋಗಿ ಫಸ್ಟು ಶುಂಠಿ ಹೊಲ್ದ ಕಡೆಗೆ ನೋಡು ಬಂಗವ. ಇನ್ನೇನು ಓಡ್ಲತ್ತಿಕ್ಕಂಗೆ ಕೂತ್ಕೊಳ್ಳೋದು ಇದ್ದೇ ಇರುತ್ತೆ. ಫಸ್ಟು ಆ ಕಡೆಗೂ ಮಾಡಬೇಕು ಈ ಕಡೆಗೂ ಮಾಡ್ಬೇಕಣ. ಒಂಚೂರು ಕಷ್ಟಪಟ್ರೆ ಅಲ್ವೇ ನಾವು. ಹ್ಞೂ ಕಣಜ, ಅತ್ತಾಗ ನಾನು ನಾಳೆ ನಾಡ್ದ್ರಲ್ಲಿ ಮಳೆ ಕಡಿಮೆ ಆಯಿತು ಅಂದ್ರೆ ಅತ್ತಾಗಿ ಕಳೆ ಕೀಳಕ್ಕೆ ಹೇಳ್ಬೇಕು ಅತ್ತಾಗಿ ಎಣ್ಣಾಳಿಗೆ. ಸರಿ ಕಮ್ಮಗ, ಆಯ್ತು ಕಣೋ. ನಾನು ಬರ್ತೀನಿ ಇನ್ನು ಮಂತ ಹೋಗಿ ಅವ್ರಿಗೆ ತಿಂಡಿ ಗಿಂಡಿ ಎಲ್ಲ ತಗೊಂಡೋಗ್ಬೇಕು ಕಣೋ. ತಿಂಡಿ ಹಂಗಾರೆ ಇಲ್ಲೇ ಮಾಡಿಸಿದ್ಯಾನ ಮಂತವ್ರೆ? ಏನು ಮಾಡ್ಸಿದ್ಯ ಅವರಿಗೆ ತಿಂಡಿಯ? ತಿಂಡಿ ಮಾಡ್ಸಕ್ಕಮ್ಮಗ. ನಾನು ತಿಂಡಿ ಏನು ಮಾಡ್ಸೋಣ ರಮೇಶಪ್ಪ, ಆ ಕಿಕ್ಕೇರಪ್ಪನು ದೊಡ್ಡಜ ಈ ಹುಡುಗರು ಈಗಲವು ಭಾರಿ ಬೇಜಾರು ಮಾಡ್ಕೊಂತವೆ. ಅನ್ನ ಸಾಂಬಾರು ಮುದ್ದೆ ಅಂದರೆ ಬೆಳಗ್ಗೆನೆ ಅವಕ್ಕೆಲ್ಲ ಆಗಲ್ಲ ಕಣಜ. ಈಗಿನ ಹುಡುಗರು ನೋಡಿಯಲ್ಲ ನೀನು. ಏನಾರ ಮಾಡಿಸ್ಕೊಂಬರಜ ಅಂದಿರು ಕಣ ಮಗ. ಯಾವುದಕ್ಕೆ ಅತ್ತಾಗಿ ಒಂದು 3 kg ಮಟನ್ ತಗೊಂಬಂದು ಬಿರಿಯಾನಿ ಮಾಡಕ್ಕೆ ಹೇಳಿದೀನಿ ಕಣ ನಮ್ಮ ಸೊಸೆಗೆ ಅತ್ತಾಗಿ. ಓಹೋ ಪರವಾಗಿಲ್ಲ ಕಣಜ, ನೀನು ಹಂಗಾರೆ ಒಳ್ಳೆ ಆಳುಗಳಿಗೆ ಬಿರಿಯಾನಿ ಎಲ್ಲ ಮಾಡಿಸ್ಕೊಂಡು ತಾಡೋಗ್ತಿದ್ಯಾ ಅನ್ನಂಗಾರೆ. ಹೆಂಗ ಚೆನ್ನಾಗಿ ಊಟ ಮಾಡಲಿ, ಚೆನ್ನಾಗಿ ಕೆಲಸ ಮಾಡಲಿ ತಾಳಪ್ಪ. ಅವರು ಇನ್ನೂ ಫುಲ್ ಖುಷಿಯಾಗಿ ಹೋಗ್ತಾರೆ ಹಂಗಾರೆ. ದೊಡ್ಡ ಅಜ್ಜ ನೋಡು ತಿಂಡಿಗೆ ಬಿರಿಯಾನಿ ಮಾಡಿಸ್ಕೊಂಡು ತಗೊಂಬತ್ತಿದ್ದಾನೆ ನಮಗೆ ಕೆಲಸ ಕೂಲಿಗೆ. ಬಂದಿದ್ದಕ್ಕೂ ಪರವಾಗಿಲ್ಲ ಕಣೋ, ದೊಡ್ಡ ಚೆನ್ನಾಗಿ ನೋಡ್ಕೊಂತಾರಂತ ಬೇಗ ಕೆಲಸ ಮುಗಿಸ್ತಾರೆ ಅವರು. ಸರಿ ಕಮ್ಮಗ, ನಾನು ಇನ್ನೂ ಅಲ್ಲಿ ಸಾಹೇಬ್ರ ಅಂಗಡಿ ಹೋಗಿ ಬಾಡ್ ಕಟ್ ಮಾಡಿಸ್ಕೊಂಡು ಹೋಗ್ಬೇಕು ಕಣೋ. ಬೇಗ ಹೋಗ್ತಿ ಅಂತ ಈಗ ಗೊತ್ತಾಗುತ್ತೆ ಕಣೋ. ತಿಂಡಿ ಲೇಟಾಗಿ ತಗೊಂಬಂದ್ಬಿಟ್ಟಿಯಲ್ಲ ಜಾ ಅಂತ ಬೇಜಾರು ಮಾಡ್ಕೊಂಬಿಟ್ಟವು ಆ ಹುಡುಗರು. ಒಂದು 9:30-10 ಗಂಟೆ ಅತ್ತಿಗೆ ತಿಂಡಿ ಕೊಡಂಗೆ ಮಾಡ್ತೀನಿ ಕಣ ಅತ್ತಾಗಿ. ಸರಿ ಕಣಜ, ಹೋಗ್ಬ ಒಳ್ಳೇದಾಲಿ ಹಂಗ. ಸಾಹೇಬ್ರೆ ಏನು ಮಾಡ್ತೀರಿ? ಒಳಗಡೆಗೆ ಬರಲಿಲ್ಲ ಒಂಚೂರು.
ಓ ದೊಡ್ಡಜ್ಜ, ಏನ್ ಆರಾಮಾಗಿ ಬೆಳಬೆಳಿಗ್ಗೆ ಮಟನ್ ಅಂಗಡಿ ಕಡೆಗೆ ಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಏ ಸಾಹೇಬ್ರೆ, ಅಂಗಡಿ ಕಡೆಗೆ ಏನ್ ಮಾಡಕ್ ಬರೋಣ? ಮಟನ್ ತಾಡೋಕೆ ಬಂದೆ ಕಣ್ರಿ. ಒಂದು 3 kg ಅಷ್ಟು ಮಟನ್ ಬೇಕಿತ್ತು. ಒಳ್ಳೆ ಎಳೆ ಮರಿದು ನಾಟಿ ಮಟನ್ ಬೇಕು ಕಣ್ರಿ. ಒಂದು 3 kg ನೋಡಿ ಚೆನ್ನಾಗಿರೋ ಮಟನ್ ಕೊಯ್ರಿ ಹಂಗೆ. ಓ ಏನ್ ದೊಡ್ಡಜ್ಜ, ಏನ್ ಸಮಾಚಾರ? 3 kg ಮಟನ್ ತಾಡೋಗ್ತಿದ್ಯಾ ಬೆಳಬೆಳಿಗ್ಗೆ ಅಂದ್ರೆ? ಏನೋ ವಿಶೇಷ ಇರಬೇಕು ಮನೇಲಿ. ಏನ್ ಫಂಕ್ಷನ್ ಮಾಡ್ತಿದ್ಯಾ ಮನೇಲಿ? ಅಯ್ಯೋ ಸಾಹೇಬ್ರೆ, ಏನು ಫಂಕ್ಷನ್ ಇಲ್ಲ ಕಣ್ರಿ. ಇವ್ರ ಶುಂಠಿಗೆ ಮಣ್ಣಾಕಕ್ಕೆ ಕೆಲ್ಸಕ್ಕೆ ಆಳುಗಳು ಬಂದಿದ್ದು. ಅದಕ್ಕೆ ತೆಗಿ ಅವರು ಬೆಳಬೆಳಿಗ್ಗೆ ಅನ್ನ ಸಾಂಬಾರು ಅದು ಇದು ತಿನ್ನಲ್ಲ ಕಣಜ ಅಂತಿದ್ರ. ಅದಕ್ಕೆ ತೆಗಿ ಸರಿ ಸರಿ ಬಿಡ್ರಪ್ಪ, ಹೋಗಿ ಸಾಹೇಬ್ರ ಅಂಗಡಿಲಿ ಮಟನ್ ತಗೊಂಬಂದು ಬಿರಿಯಾನಿ ಮಾಡಿಸ್ಕೊಂಬರ್ತೀನಿ. ಬಿರಿಯಾನಿ ತಿನ್ನಿರಂತ ಬೆಳಬೆಳಿಗ್ಗೆ ಅಂತ ಹೇಳಿದ್ದೀನಿ ತಿಂಡಿಗೆ. ಅದಕ್ಕೆ ಬಂದೆ ಕಣ್ರಿ ಸಾಹೇಬ್ರೆ. ಸರಿ ಸರಿ ಕಂದೊಡ್ಡಜ್ಜ, ಒಳ್ಳೆ ನಾಟಿ ಮಟನ್ ಇದೆ, ಒಳ್ಳೆ ಮರಿದಿದೆ. 3 kg ಅಷ್ಟು ಹಾಸ್ಕೊಡ್ತೀನಿ. ಬಿರಿಯಾನಿಗೆ ಒಳ್ಳೊಳ್ಳೆ ಪೀಸ್ಗಳು ಹಾಕಿ ಬಿರಿಯಾನಿ ಮಾಡಿಸ್ಕೊಂಡು ಒಳ್ಳೆ ತಿಂಡಿ ತಗೊಂಡೋಗಿ ಅವರಿಗೆ. ಸಾಹೇಬ್ರೆ, ಒಂಚೂರು ಬೇಗ ಒತ್ತಂತೆ ಕಟ್ ಮಾಡಿಸ್ಕೊಡಿ ಸಾಹೇಬ್ರೆ. ಆಮೇಲೆ ಒತ್ತಾಗ್ಬಿಟ್ರೆ ಪಾಪ ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನೋಡಿ ದೊಡ್ಡಜ್ಜ ಇಷ್ಟೊತ್ತಾದ್ರೂ ತಿಂಡಿ ತಗೊಂಬಂದು ಕೊಡಲಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಸಾಹೇಬ್ರೆ. ಹಂಗಾಗಿ ಒಂಚೂರು ಬೇಗ ಕಟ್ ಮಾಡಿಸ್ಕೊಡಿ. ಅಯ್ಯೋ ದೊಡ್ಡಜ್ಜ, ಎಷ್ಟೊತ್ತು? ಒಂದು 5 ನಿಮಿಷ ಕುತ್ಕೊಳ್ಳಿ ಅಲ್ಲಿ. 5 ನಿಮಿಷದಲ್ಲಿ ಕಟ್ ಮಾಡಿ ಕೊಡ್ತೀನಿ ನಿಂಗೆ. ಹೋಗಿ ಮಾಡಿಸಿರಂತೆ ಬೇಗ ಬಿರಿಯಾನಿನ. ದೊಡ್ಡಜ್ಜ, ತಗೊಳ್ಳಿ, ಮಟನ್ ಕಟ್ ಮಾಡಿ ರೆಡಿ ಆಗಿದೆ, ತಗೊಳ್ಳಿ. ಸಾಹೇಬ್ರೆ, ಇನ್ನು 2 ದಿನ ಮಾತ್ರ ದುಡ್ಡು ಕೇಳಂಗಿಲ್ಲ ನೀವು, ಸರಿನಾ? ಸರಿ ಸರಿ ಕೊಡಿ ಒಂಚೂರು ಬೇಗ. ಅಯ್ಯೋ ದೊಡ್ಡಜ್ಜ, ನಮ್ಮದು ಹಬ್ಬಾಗೆ ಇದೆಯಲ್ಲ, ಹಂಗಾಗಿ ದುಡ್ಡು ಸ್ವಲ್ಪ ಭಾರಿ ಟೈಟ್ ಆಗಿಬಿಟ್ಟಿದೆ. ಒಂಚೂರು ಆದರೆ ಸಂಜೆ ಗಿಂಜೆ ಒಂಚೂರು ತಂದು ಕೊಟ್ಬಿಡಿ ದುಡ್ಡು. ಸರಿ ಸರಿ ಸಾಹೇಬ್ರೆ, ಆದರೆ ನೋಡೋಣ, ಸಂಜೆ ತಂದು ಕೊಡ್ತೀನಿ. ಕೊಡಿ ಕೊಡಿ ಬೇಗ, ಟೈಮ್ ಆತೀಗ. ಸರಿ ಸರಿ ಬರ್ತೀರಾ ದೊಡ್ಡಜ್ಜ? ಹಂಗಾರೆ ಹೋಗಿ ಬನ್ನಿ. ಸರಿ ಸಾಹೇಬ್ರೆ, ಬರ್ತೀನಿ. ಗೀತಾ, ಗೀತಾ, ಏನು ಮಾಡ್ತಿದ್ಯಮ್ಮ ಒಳಗಡೆ? ಬಾರಮ್ಮ ಇಲ್ಲಿ. ಬಂದೆ ಬಂದೆ ಕಮ್ಮಯ್ಯ, ಒಂಚೂರು ತಿಂಡಿ ಮಾಡಕ್ಕೆ ಅಂತ ಎಲ್ಲ ಬಿರಿಯಾನಿ ಮಾಡಿ ಅಂತಿದ್ರಲ್ಲ, ಎಲ್ಲ ಖಾರಕ್ಕೆ ರೆಡಿ ಮಾಡ್ಕೊಂತಿದ್ದೆ. ಬಂದೆ ಬಂದೆ ಇರಿ. ಹೋಗಿ ಮಟನ್ ಕಟ್ ಮಾಡಿಸ್ಕೊಂಬಂದ್ರೆ ಮಾವಯ್ಯ, ಒತ್ತಾಗ್ಬಿಡುತ್ತೆ. ಆಮೇಲೆ ತಿಂಡಿ ಕೊಡಕ್ಕೆ ಪಾಪ ಅವರಿಗೆ, ಆಳುಗಳಿಗೆ ನೋಡು ಬಿಸ್ತಲ್ಲಿ ಇಷ್ಟೊತ್ತಾದ್ರೂ ತಿಂಡಿ ಕೊಡ್ಲಿಲ್ಲ ಅಂತ ಬೈಕೊಂಡ್ಬಿಡ್ತಾರೆ. ಹ್ಞೂ ಕಣಮ್ಮ, ಮಟನ್ ಕಟ್ ಮಾಡಿಸ್ಕೊಂತ ತಗೊಂಬಂದಿದ್ದೀನಿ. ತಗ ತಗ, ಅದಕ್ಕೆ ಕೂಗ್ತಾ ಇರೋದು. ಮಾವಯ್ಯ, ಎಷ್ಟು ಕೆಜಿ ಕಟ್ ಮಾಡಿಸ್ಕೊಂಬಂದಿದ್ದೀರ ಮಾವಯ್ಯ? ಬರೀ ಬಿರಿಯಾನಿ ಅಷ್ಟೇ ಅಲ್ವಾ ಮಾಡೋದು? ಹ್ಞೂ ಕಣಮ್ಮ, ಇನ್ನೇನು ಮಾಡಕ್ಕೆ ಹೋಗ್ತೀಯಾ? ಬಿರಿಯಾನಿ ಮಾಡಿಬಿಡು. ಒಂದು 3 kg ಅಷ್ಟು ಕಟ್ ಮಾಡಿಸ್ಕೊಂಬಂದಿದ್ದೀನಿ. ನೋಡು ಒಂಚೂರು ಮಾಡೋತ್ತಾಗಿ ಬೇಗ. ಸರಿ ಆಯ್ತ್ಕಂತಾಳಿ ಮಾವಯ್ಯ. ಏನ್ ಇನ್ನೊಂದು ಅರ್ಧ ಗಂಟೆಲಿ ಕುಕ್ಕರಿಗೆ ಹಾಕಿ ವಿಷಲ್ ಹೊಡ್ಸ್ಬಿಡ್ತೀನಿ. ಎಲ್ಲ ರೆಡಿ ಆಗೈತೆ, ಎಲ್ಲ ಖಾರಕ್ಕೆಲ್ಲ ತಿಕ್ಕೊಂಡಿದ್ದೀನಿ. ಇನ್ನೇನು ಒಂದು ಅರ್ಧ ಗಂಟೆಲಿ ತಗೊಂಡು ಹೋಗ್ಬಿಡಿರಂತ ಏರಿಯತ್ತಾಗ ನೀವೇ. ನಾನು ತಗೊಂಡೋಗೋದು ಅಂದರೆ ಒತ್ತಾಗಲ್ವೇನಮ್ಮ? ನಿಮ್ಮ ಅತ್ತೆ ಏನು ಮಾಡ್ತಿರ್ತಾಳಲ್ಲಿ ಮಂತ ಕೂತ್ಕೊಂಡು? ಅವಳ ಕೈಲಿ ಕೊಟ್ಟು ಕಳಿಸು. ನಾನು ಒಂಚೂರು ಹೋಗಿ ಅಲ್ಲಿ ಏನು ಮಾಡ್ತಿರ್ತಾರಂತ ನೋಡ್ತೀನಿ. ನಾವು ಇಲ್ದ ಹೋದ್ರೆ ಸರಿಯಾಗಿ ಮಣ್ಣೇರು ಹಾಕಲ್ ಕಣಮ್ಮ. ಅಲ್ಲೊಂಚೂರು ಇಲ್ಲೊಂಚೂರು ಬೇರೆ ಬಿಟ್ಬಿಟ್ರೆ ಸರಿ ಆಗಲ್ಲ ಆಮೇಲೆ. ಹಂಗಾಗಿ ಹೋಗಿ ನಾನು ಒಂಚೂರು ಹೊಲ್ತಾವ್ ನೋಡ್ತಿರ್ತೀನಿ. ನಿಮ್ಮ ಮತ್ತೆ ಕೈಲಿ ಕೊಟ್ಟು ಕಳ್ಸಮ್ಮ ಮಾಡಿಬಿಟ್ಟು. ಸರಿ ಸರಿ ಆಯ್ತು ಕಮ್ಮಯ್ಯ, ಹೋಗಿ ಹೋಗಿ ನೀವು ಹಂಗಾರೆ ಹೋಗಿರಿ. ಅತ್ತೆ ಕೈಲಿ ಕೊಟ್ಟು ಕಳಿಸ್ತೀನಿ ನಾನು, ಹೋಗಿ ನೀವು. ಇವಳೆ ಜಯಮ್ಮ, ಜಯಮ್ಮ, ಏನು ಮಾಡ್ತಿದ್ಯಾ ಅಲ್ಲಿ? ಬಾರ ಇಲ್ಲೊಂಚೂರು. ಈ ಒಂದೊಂದೊಂದಳೆ ಕಥೆ ಆಯ್ತಲ್ಲ, ಅಲ್ಲಿ ಶುರು ಹಚ್ಕಂತು ಬಡ್ಕಣಕ್ಕೆ ಜಯಮ್ಮ ಜಯಮ್ಮ ಅಂತ ಹೇಳಿ. ಏನಂತ ಕೇಳ ನೀವು ಒಜ್ಜೆಗೆ? ಬಂದೆ ಬಂದಕ್ಕಂತಡಿ ಈಗ, ಇಲ್ಲ ಇತ್ಲಲ್ಲಿದ್ದೀನಿ, ತಡಿ ಬಂದೆ. ಯಾಕಜ ಕೂಗ್ತಿದ್ದಲ್ಲ, ಯಾಕೆ? ಏನ್ ಸಮಾಚಾರ? ಏನು ಹೇಳ್ಕಣಿ, ಶುಂಠಿಗೆ ಒಂಚೂರು ಮಣ್ಣು ಹಾಕಕ್ಕೆ ಆಳುಗಳು ಬಂದರೆ ಅಲ್ಲಿ ನಾನು ಹೋಗಿರ್ತೀನಿ. ಅಲ್ಲಿ ಹೊಲ್ತವ ಒಂಚೂರು ಮಟನ್ ತಂದು ಕೊಟ್ಟಿದ್ದೀನಿ ಕಣಿ. ಬೆಳಬೆಳಿಗ್ಗೆ ಅತ್ತಾಗಿ ಅವ್ರಿಗೆ ತಿಂಡಿಗೆ ಬಿರಿಯಾನಿ ಮಾಡಿಸ್ಬಿಡೋಣ ಅತ್ತಾಗಿ ಅಂತ ಹೇಳಿ ರಮೇಶ್ ಅಣ್ಣುವೆ ಆ ಕಿಕ್ಕರಪ್ಪನು ಹೇಳಿರು, ಬಿರಿಯಾನಿ ಮಾಡ್ಸೋದು ಅದು ಎಂಥದ್ದು ಬೆಳಬೆಳಿಗ್ಗೆ ಅನ್ನ ಸಾಂಬಾರು ಮುದ್ದೆ ಅಂತ ಮಾಡಿಸ್ತೀಯ ಅಂತ ಹುಡುಗರು ಬೇರೆ ಬೇಜಾರು ಮಾಡ್ಕೊಂತವಂತ ಹೇಳಿರು. ಅದಕ್ಕೆ ಅತ್ತಾಗಿ ಮಟನ್ ತಂದು ಕೊಟ್ಟಿದ್ದೀನಿ. ಬಿರಿಯಾನಿ ಮಾಡ್ಕೊಡ್ತಾಳೆ ಗೀತೆಗೆ ಹೇಳಿದ್ದೀನಿ. ನೀನು ತಿಂಡಿ ತಗೊಂಡು ಹೊಲ್ತ ಬಂದ್ಬಿಡು, ನಾನೊಂಚೂರು ಹೊಲ್ತ ಹೋಗ್ತೀನಿ ಬೇಗ. ಓಹೋ, ಈ ಆಳುಗಳಿಗೆ ಬಿರಿಯಾನಿ ಅಂತೆ ಅದಂತೆ ಇದಂತೆ ಅಂತ ಮಾಡ್ಕೊಟ್ರೇನೆ ಗಣಪ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗೋದು. ಸರಿ ಸರಿ ಕಣಜ, ಹಂಗಾರೆ ಗೀತ ಮಾಡ್ತಿದ್ದಾಳೆ ಒಳಗಡೆ. ಸರಿ ಸರಿ ಆಯ್ತು, ನೀನ್ ನಡಿ ಹಂಗಾರೆ ಹೊಲ್ತಾವ್ ಬೇಗ, ನಾನು ತಗೊಂಡ್ ಬರ್ತೀನಿ. ಲೇಟ್ ಮಾಡಕ್ಕೆ ಹೋಗ್ಬೇಡ ಕಣಿ. ಆಮೇಲೆ ನೋಡಿ ಒಜ್ಜ ಬಿಸ್ತಲ್ಲಿ ಇಷ್ಟೊತ್ತಾದರೂ ತಿಂಡಿ ಮಾಡಿಸಿ ಕೊಡಲಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಹಂಗಾಗಿ ಒಂಚೂರು ಒತ್ತಂತೆ ಬಂದ್ಬಿಡಿ. ಸರಿ ಆಯ್ತು ನಡಿಯಜ, ತಗೊಂಡು ಹಿಂದಿಂದೇನೆ ಬರ್ತೀನಿ ನಡಿ ನಾನುವೆ. ಓಹೋ, ನಮ್ಮ ಬೋರಾಜು ಬಂದ್ಬಿಟ್ಟಿತ್ತಲ್ಲ ರಮೇಶಪ್ಪ.
ಹಾಂ ಅದು ಯಾವಾಗ ಕರ್ಕೊಂಬಂದ್ರಿ ಬೋರಾಜನ್ನ? ಅಯ್ಯೋ ದೊಡ್ಡಜ, ನೀ ಏನು ಮಾಡಮ್ಮ ಬಾ, ನಾನು ಅತ್ತಾಗಿ ಮಂತಾವ್ ಕುತ್ಕೊಂಡು ನನಗೂ ಬೇಜಾರಾಗಿ ಹೋಯ್ತಾ. ಅದಕ್ಕೆ ಅತ್ತಾಗಿ ರಮೇಶಪ್ಪಗೆ ಅಕ್ಕಿಕೆರಪ್ಪಗೆಲ್ಲ ಹೇಳಿದ್ದೆ, ಯಾವ್ದಾರ ಕೆಲ್ಸಿದ್ರಿ ಹೇಳ್ರಿ ಮಗ ನಾನು ಬರ್ತೀನಿ ಅಂತ. ಅದಕ್ಕೆ ದೊಡ್ಡಜನ್ಕೆ ಮಣ್ಣಾಕಕ್ಕೆ ಹೋಗ್ಬೇಕು ಬತ್ತೀನಜ ಅಂದರು. ಅದಕ್ಕೆ ಮಂತಾವ್ ಕುತ್ಕೊಂಡು ನೀ ಏನು ಮಾಡೋಣ ನಡ್ರಪ್ಪತ್ತಾಗ ನಾನು ಬರ್ತೀನಿ ಅಂತ ಹೇಳಿ ಬಂದೆ. ಹ್ಞೂ ಸರಿ ಸರಿ ಕಣಪ್ಪ ಹಂಗಾರೆ. ಸರಿ ಸರಿ ಬಿರ್ಬಿರ್ನೆ ಮುಗಿಸ್ಬಿಡಿ ಅತ್ತಾಗಿ. ತಿಂಡಿ ತಾಂಬರಕ್ಕೆ ಹೇಳಿದ್ದೀನಿ ನಮ್ಮ ಅಜ್ಜಿಯ, ತಿಂಡಿ ತಗೊಂಬತ್ತಾಳೆ. ತಿಂಡಿ ಅತ್ತಿಗೆ ಒಂದು ಅರ್ಧನಾರು ಮುಗಿತಲ್ವ? ಅಯ್ಯೋ ಬಾರಜ, ನೋಡಿ ಹೆಚ್ಚು ಕಡಿಮೆ ಹಾಕ್ಕೊಂಡು ಹೋಗ್ತೀವಿ ಬಾ. ನೀನೇನು ಬೇರೆ ಊರುಗಳಿಗೆ ಮಣ್ಣೇರಾಕಕ್ಕೆ ಹೋಗಿದ್ರೆ ಬಿಡು, ಇನ್ನೊಂದು ದಿನ ಆಗಲಿ ಅನ್ಬೋಯ್ತು. ನೀನು ಬೇರೆನ ಇದ್ರೆ ಬಿಡು ಅನ್ನಾನ, ನಮ್ಮರೇ ಅಲ್ವಾ. ಹಂಗಾಗಿ ಬೇಗ ಮಾಡ್ಕೊಂಡು ಹೋಗ್ತೀವಿ ಬಾ. ಹ್ಞೂ ಸರಿ ಸರಿ ಕಣಪ್ಪ ಅತ್ತಾಗಿ, ಬೇಗ ಮುಗಿಸ್ಕೊಳ್ಳಿ. ತಿಂಡಿ ಹೊತ್ತಿಗೆ ಒಂದು ಅರ್ಧನಾರ ಮುಗಿಸ್ಬಿಡ್ರಪ್ಪ, ಆಮೇಲೆ ಬಿಸಿಲು ಹತ್ತತು ಅದು ಇದು ಅಂತ ಕುತ್ಕೊಂಡ್ಬಿಡ್ತಾರೆ ಆಳುಗಳು. ಹಂಗಾಗಿ ಬೇಗ ಮುಗಿಸ್ಕೊಳ್ಳಿ. ಪರವಾಗಿಲ್ಲ ಕಣಜ, ನಿಮ್ಮವೇ ಒಳ್ಳೆ ಗಿಡಗಳು ಹೊಡ್ತ ತಾಂಡು ಚೆನ್ನಾಗಿ ಉಟ್ಕೊಂಡವೆ. ಅಯ್ಯೋ ನಮ್ಮವೆಲ್ಲ ನೋಡೋಕ್ಕಾಗಲ್ಲಪ್ಪ, ಹಂಗಾಗ್ಬಿಟ್ಟವೆ. ಒಳ್ಳೆ ಶುಂಠಿ ಹೊಡ್ತ ತಾಣೋ ಟೈಮಲ್ಲೇ ನೀರು ಇಲ್ದಂಗೆ ಆಗ್ಬಿಡ್ತಾ ಮೊಳಕೆ ಬರೋ ಟೈಮಲ್ಲಿ. ಸೊ ಹಂಗಾಗಿ ಭಾರಿ ಒಂಥರ ಕೊರಗಾಡ್ತಿದ್ದವು ನಮ್ಮ ಶುಂಠಿ ಮೇಲೆ ಬರೋಕ್ಕೆ ಅತ್ತಾಗಿ. ಅಯ್ಯೋ ಏನು ಹೇಳ್ಕಂತ ಅಳಜ, ನಿಮ್ಮವು ಚೆನ್ನಾಗಿದ್ದಾವೆ. ಯಾಕೆ ನಾನೇನು ನೋಡ್ಕೊಂಬರ್ಲಿಲ್ವಾ? ಇಲ್ದಿದ್ದೆಲ್ಲ ಸುಳ್ಳು ಹೇಳ್ತೀಯಪ್ಪ ನೀನು. ಓ ನಿನಗೆ ಯಾಕೆ ಸುಳ್ಳು ಹೇಳಮ್ಮ ಬರಾಜ, ನೀನು ನೋಡಿರುವೆ ಮತ್ತೆ ಹಿಂಗೆ ಹೇಳ್ತೀಯಪ್ಪ. ತಿಂಡಿ ಏನು ಮಾಡಿಸ್ಕೊಂಬಂದಿದ್ಯಾ ಜಾ? ಇನ್ನೇನು ಚಿತ್ರಾನ್ನ ಪಲಾವ್ ಏನಾರ ಮಾಡಿಸ್ಕೊಂಬಂದಿರ್ತೀಯ. ಈ ಹುಡುಗರು ಬೇರೆ ಬೆಳಗ್ಗೆ ಮುದ್ದೆ ಅನ್ನ ಸಾರು ತಿನ್ನಲ್ಲ ಏನಂತವೆ. ಏನು ಮಾಡೋದಪ್ಪ, ನಮಗೆ ಬೆಳಗ್ಗೆ ಒಂಚೂರು ಮುದ್ದೆನೋ ಅನ್ನ ಸಾರ ಏನಾರ ಇದು ಬಿಟ್ಟಿದ್ರೆ ಭಾರಿ ಚೆನ್ನಾಗಿರೋದು ನೋಡು. ಅಯ್ಯೋ ಬರಜ ಹೋಗಿ ಆ ಸಾಹೇಬ್ರ ಅಂಗಡಿತವ ಒಂದು 3 kg ಬಾಡ್ ಕಟ್ ಮಾಡಿಸ್ಕೊಂಡು ಹುಡುಗರು ಬೇಜಾರು ಮಾಡ್ಕೊಂತವೆ. ಅನ್ನ ಸಾಂಬಾರು ಬೆಳಗ್ಗೆ ತಿನ್ನಲ್ಲ ಅಂತ ಹೇಳಿ ಬಿರಿಯಾನಿ ಮಾಡಿಸ್ಕೊಂಬತ್ತಾ ಇದ್ದೀನಿ. ಬಿರಿಯಾನಿ ಅಲ್ಲಿ ನಮ್ಮ ಸೊಸೆ ಮಾಡ್ತಾಯಿದ್ಲು. ಇನ್ನೇನು ನಮ್ಮ ಅಜ್ಜಿ ತಗೊಂಬತ್ತಿರ್ಬೇಕು ಇಷ್ಟೊತ್ತಿಗೆ. ಒತ್ತಾಗುತ್ತೆ, ನಾನಲ್ಲಿ ಹೊಲ್ತಾ ಹೋಗ್ತೀನಿ, ನೀನು ತಗೊಂಬಾ ಅಂತ ಹೇಳಿ ಕಳಿಸ್ದೆ ನಮ್ಮ ಅಜ್ಜಿಯ. ಓ ಪರವಾಗಿಲ್ಲ ಕಣ ಜಂಗಾರಿ, ಬಿರಿಯಾನಿ ಮಾಡ್ತಿದ್ಯಾ ಅನ್ನು. ಸರಿ ಸರಿ ಕಣಪ್ಪ. ಲೇ ಹುಡುಗರ, ದೊಡ್ಡಜ್ಜನ್ ನೋಡ್ರು, ನೀವು ಹೇಳಿರಿ ಅಂತ ಹೇಳಿ ಬಿರಿಯಾನಿ ಮಾಡಿಸ್ಕೊಂಬಂದಿಯಾರಂತೆ. ಬಿರ್ಬಿರ್ನೆ ಒಂಚೂರು ಕೈ ಮುನ್ನಡ್ಸ್ರು, ಬೇಗ ಒಂಚೂರು ಕೆಲಸ ಮಾಡ್ರು. ಓ ಸರಿ ಆಯ್ತು ಕಂತಾಳಜ, ಹುಡುಗರು ಎಲ್ಲಾರ ಕುತ್ಕೊಂತಿದಾವ ನೋಡಿ ನೀನೇ. ಬರ ನಾ ಮಣ್ಣೆಸ್ಕೊಂಡು ಹೆಂಗ್ ಬಚ್ಚಿದ್ದಾರೆ ಅಂತ ಹೇಳಿ. ದೊಡ್ಡಜ, ಅಂಥ ಹುಡುಗರು ಯಾವೂ ಇಲ್ಲ, ಕಳ್ಬೀಳ ಅಂತ ಹುಡುಗರು ಎಲ್ಲ ಪಾಪ ಕಷ್ಟಬಿಟ್ಟು ಬರ್ಬರ್ನೆ ಕೆಲಸ ಮಾಡಂತವೆ ಹುಡುಗರು ಇರೋದು. ಅಯ್ಯೋ ನನಗೆ ಗೊತ್ತಿಲ್ವೇ ತಾಳಜ, ಹೆಂಗ ಬೇಗ ಅತ್ತಾಗಿ ಮಣ್ಣು ಹಾಕ್ಕೊಂಡು ಮಧ್ಯಾಹ್ನದೊತ್ತಿಗೆ ಮುಗಿಸ್ಬಿಟ್ರೆ ಸಾಕತ್ತಾಗಿ. ಮತ್ತೆ ಮಳೆಗಿಳೆ ಸ್ಟಾರ್ಟ್ ಆಗ್ಬಿಟ್ಟದು ಅಂತ ಭಯ ಕಣಪ್ಪ ಅಷ್ಟೇ ಅವು. ಅಯ್ಯೋ ಇಲ್ಲ ಕಂಬಾರಜ, ಅಷ್ಟ ಗಂಟ ಎಲ್ಲಿ ಬಿಡ್ಕೊಂಡು ಕುಂತಿರ್ತೀವಿ ಇದನ್ನ ಬೇಗ ಮುಗಿಸ್ತೀವಿ ಬಾತ್ತಾಗಿ. ತಿಂಡಿ ಅಲ್ಲೇ ತಾಂಬರನ ಇಲ್ಲ ಇಲ್ಲೇ ಮರ್ತೋಗ್ತಾರಜ. ಓಹೋಹೋ ನಮ್ಮ ಮನೆಯೊಳಲೆ ತಿಂಡಿ ತಾಂಡೆ ಬಂದ್ಬಿಟ್ಟಾಳಲ್ಲಜ. ಇಷ್ಟು ಬೇಗ ಮಾಡಿಬಿಟ್ಲ ಹುಡುಗಿ. ಸರಿ ಸರಿ ಹೆಂಗ ಬರ್ರಿ ಬಿಸ್ಲತ್ತಿಗೆ ತಿಂಡಿ ಮಾಡ್ಕೊಂಡು ಆಮೇಲೆ ಕೆಲಸ ಮಾಡಿದಂತೆ. ಅಯ್ಯೋ ದೊಡ್ಡಜ, ಅಲ್ಲಿವರೆಗೂ ಯಾರು ಹೋಗಾರು ಇಲ್ಲಿಗೆ ತಗೊಂಬಂದ್ಬಿಡು ಅಜ್ಜಿಯ. ಇಲ್ಲಿಗೆ ತರಕ್ಕೆ ಕೇಳು, ಇಲ್ಲೇ ಕೂತ್ಕೊಂಡು ತಿನ್ಕೊಂಡತ್ತಾಗಿ ಬೇಗ ಕೆಲಸ ಮಾಡ್ತೀವಿ ಹಂಗಂತೀಯ. ಸರಿ ಆಯ್ತಕ್ಕಂತ ತಡ್ರಪ್ಪತ್ತಾಗಿ ಇಲ್ಲಿಗೆ ತರಕ್ಕೆ ಹೇಳ್ತೀನಿ. ಇವಳೆ ಜಯಮ್ಮ ಅಲ್ಲಿಗೆ ಬರಲ್ವ ಅಂತ ಕಣೆ, ಭಾರಿ ಗೊತ್ತಾಗುತ್ತೆ ಕಣಜ. ಇಲ್ಲೇ ತಗೊಂಬಂದು ಕೊಟ್ಬಿಡಿ ಅತ್ತಾಗಿ, ಇಲ್ಲ ಒಂದೊಂದು ಚುಚ್ಚೂರು ತಿನ್ಕೊಂಡು ಬೇಗ ಕೆಲಸ ಮುಗಿಸ್ತೀವಿ ಅಂತಿದ್ದಾರೆ. ಇಲ್ಲಿಗೆ ತಗೊಂಬಂದು ಬಿಡೋತ್ತಾಗಿ. ಅಯ್ಯೋ ಆ ಬಿಸ್ತಾಗಿ ಅಂತ ಕುತ್ಕೊಂಡು ತಿಂತಾರಜ ಅಲ್ಲಿ. ಕರ್ಕೊಂಬರಾಜ ಇಲ್ಲಿಗೆ ಅತ್ತಾಗಿ, ಹೆಂಗ ಮರದ ನೆಳ ಕುತ್ಕೊಂಡು ತಿನ್ಲಿ. ಅಯ್ಯೋ ಅವು ಹೇಳ ಮಾತು ಕೇಳ ಅಂತ ಹುಡುಗರು ಅಲ್ಕೊಂಬಾರೆ. ಅವು ವಯಸ್ಸು ಹುಡುಗರಿಗೆ ಬಿಸಿಲು ಯಾವುದು, ಮಳೆ ಯಾವುದು, ಗಾಳಿ ಯಾವುದು, ತಂಬ ಅತ್ತಾಗ ಇಲ್ಲೇಯ. ಅಯ್ಯಪ್ಪ, ಅಯ್ಯೋ ಶಿವನೇ, ಏನ್ ಬಿಸ್ಲಿದು. ಇಲ್ಲಿ ನಡ್ಕೊಂಬರೋದ್ರಲ್ಲಿ ಈ ತಿಂಡಿ ಎತ್ಕೊಂಡು ಸಾಕಾಗ ಹೋಗ್ಬಿಡ್ತು ಕಣಜ. ತಗ ಎಲ್ಲಿ ಇಳಿಸ್ಕೊಂಡು ಬೇಗ ಹಾಕ್ಕೊಡು, ಕೈ ನೀರು ಕೊಡು ಫಸ್ಟ್ ಅವರಿಗೆ. ಲೇ ಹುಡುಗರ, ಬರ್ರೋ ತಿಂಡಿ ಮಾಡ್ಕೊಂಡು ಆಮೇಲೆ ಕೆಲಸ ಮಾಡಿರಂತ ಬರ್ರೋ, ಒಂಚೂರು ಬೇಗ ತಿಂಡಿ ಮಾಡ್ಕೊಳ್ಳಿ. ಸರಿ ಸರಿ ಕಣಜ, ಕೇಳ್ಕೊಂಡು ಅಲ್ಲಿ ಮರದ ನೆಳಿ ಕರ್ಕೊಂಬಂದ್ರೆ ಆಗ್ತಿರ್ಲ್ವ, ಅಲ್ಲೇ ಕುತ್ಕೊಂಡು ತಿಂಡಿ ತಿನ್ಬೋಯ್ತು. ಈ ಬಿಸ್ತಲ್ಲಿ ತಿಂಡಿ ತಿಂತೀರೇನಜ? ಅಯ್ಯೋ ಭಾರಜ್ಜತ್ತಾಗಿ ಈ ವಯಸ್ಸು ಹುಡುಗರು ಕೇಳ್ತಾವ ಮಾತು, ನಾವು ಹೇಳೋ ಮಾತು ಕೇಳ್ತಾವ ಇವು. ಸರಿ ಇಲ್ಲ ಒಂಚೂರು ಕೈಗೆ ಒಂಚೂರು ನೀರು ಕೊಟ್ಬಿಡು, ಬೇಗ ಅತ್ತಾಗಿ ತಿಂಡಿ ತಿಂದು ಹೋಗಿ. ಅದೇ ಬಗ ಮುಗಿಸು ಹೋಗ್ತೀವತ್ತಾಗ ಮನೆ ಕಡೆಗೆ.
ಅಜ್ಜ ಹೋಗು, ಏನಂತ ಎಲ್ರಿಗೂ ನೀರ್ ಕೊಡ್ಕೊಂಬ ಹೋಗು. ನಾನು ಅಷ್ಟೊತ್ತಿಗೆ ಎಲ್ಲರಿಗೂ ತಟ್ಟಾಗೆ ತಿಂಡಿ ಹಾಕೊಡ್ತೀನಿ, ತಗೊಂಡೋಗಿ ಎಲ್ಲರಿಗೂ ಕೊಡುವಂತೆ ಬೇಗ ಬೇಗ. ಹ್ಞೂ ಸರಿ ಆಯ್ತು ಕಂತಾಳೆ. ಸರಿ ಸರಿ ಆಯ್ತು, ತಿಂಡಿ ಹಾಕ್ತೀನಿ ಬೇಗ. ಓಹೋ ಏನ್ ಜಯಮ್ಮು, ಸೊಸೆ ಕೈಯಲ್ಲಿ ಬಿರಿಯಾನಿ ಗಂಬು ಅಂತ ಐತೆ. ಇಲ್ಲಿವರೆಗೂ ವಾಸನೆ ಹೊಡಿತಿದ್ದಲ್ಲಮ್ಮ. ನಿಮ್ಮ ಸೊಸೆ ಬಿಡವ, ಒಳ್ಳೊಳ್ಳೆ ಅಡುಗೆನೆ ಮಾಡಾಕ್ತಾಳೆ. ತಿಂದು ತಿಂದು ನೋಡು, ಇನ್ನೂ ದಿನೇ ದಿನೇ ದಪ್ಪ ಆಗ್ತಿದ್ದೀವಿನ, ಕಡಿಮೆ ಅಂತೂ ಆಗ್ತಿಲ್ಲವ ನೀನು. ನಮ್ಮ ದೊಡ್ಡಜ್ಜಗೆ ಒಂಚೂರು ಬಿಗ್ಗಾಗಿ ತಿನ್ಸು. ವಯಸ್ಸಾತ ಯಾಕ ಸಣ್ಣ ಆಗ್ತಿದ್ದಾನೆ ದೊಡ್ಡಜ್ಜ. ಅಯ್ಯೋ ನೀನ್ ಒಳ್ಳೆ ಚೆನ್ನಾಗಿ ಹೇಳ್ದೆ ಕಣಜ್ಜ. ಸುಮ್ಮನೆ ಊಟ ಮಾಡಕ್ಕಲಿ ನೀನು, ನಾನೇ ದಪ್ಪ ಆಗ್ತಿದ್ದೀನಂತೆ. ನೋಡ್ದೇನವ, ಇರೋದು ನಿಜ ಹೇಳಿರೆ ನನಗೆ ಸುಮ್ಮನೆ ಊಟ ಮಾಡುವಂತ ಬೈತೀನಿ ನೀನು. ಸರಿ ಸರಿ ಆಯ್ತು, ಕೊಡೋ ಒಂಚೂರು ಉಂಡ್ಬಿಟ್ಟು ಅದೇನು ಬಂಗ ನೋಡ್ತೀವಿ. ಆಹಾ ಏನ್ ಬಿರಿಯಾನಿ ಐತಜ. ಭಾರಿ ರುಚಿಯಾಗಿ ಮಾಡಿದ ಬಿಡವ ನಿಮ್ಮ ಸೊಸೆ. ಏನು ರುಚಿಯಾಗಿ ಐತಿ ಅಂದರೆ ಬಿರಿಯಾನಿ ಹಂಗೆ ಬಾಯಲ್ಲಿ ಹಾಕಿದ ತಕ್ಷಣ ಕರ್ಗೋಗ್ಬಿಡಾಕು. ಏನು ನೀಟಾಗಿ ಬೇಯಿಸಿದಾಳೆ ಹುಡುಗಿ. ಮಟನ್ ಏನು ನೀಟಾಗಿ ಬೆಂದಿದ್ದು ಗೊತ್ತೇನಜ. ಭಾರಿ ಚೆನ್ನಾಗಿ ಮಾಡಿದಾಳೆ ಬಿಡಪ್ಪ. ಆದ್ರೂ ಮಾತ್ರ ಅದು ದೊಡ್ಡಜ್ಜ ಒಳ್ಳೆ ಸೊಸೆ ಹುಡಿಕೊಂಡು ಮದುವೆ ಮಾಡ್ಕೊಂಬಂದೆ ಬಿಡು ಮಗನಿಗೆ. ಭಾರಿ ಒಳ್ಳೆ ಹುಡುಗಿ ಮಾತ್ರ, ಅವಳು ಒಳ್ಳೆ ಮಂತಂದಲ್ಲಿ ಬೆಳೆದಾಳು. ನೋಡು ಎಂತೆಂಥ ಬಂಗುಗಳೆಲ್ಲ ಮಾಡ್ಕೊಂಡು ಹೆಂಗ ಹೋಗ್ತಿದ್ದಾಳಲ್ಲ. ಏನ್ ಮಾಡಮ್ ಬಿಡ ಜತ್ತಾಗಿ ಅಂತ ಕುಡುಕ್ ನನ್ನ ಮಗನ್ ಕಟ್ಕೊಂಡು ಆ ಹುಡುಗಿನೂ ಪಾಪ ಹೇಳಕ್ಕಣ ಕಾಲ ಬಿಡಕ್ಕಾಗ್ದಲೆ ಸುಮ್ಮನೆ ಒಳಗೆ ಕೊರಗ್ತಾ ಇರ್ತಾಳೆ. ಇನ್ನೇನು ಮಾಡೋಣ, ನಾವೇ ತಂದೆ ತಾಯಿ ಸ್ನಾನದಾಗ ನಿಂತ್ಕೊಂಡು ಬಿಡವ್ವ ಒಂದು ಬಿಟ್ಟಾಕು, ತಲೆ ಕೆಡಿಸ್ಕೊಬೇಡ, ನಿಂಗೆ ಏನು ಬೇಕು ಹೇಳು, ನಾವು ತಂದು ಕೊಟ್ಟು ಮಾಡೋರು ನಾವಿದ್ದೀವಿ ಅಂತ ಹೇಳ್ಕೊಂಡು ಹೆಂಗ ಭಂಗ ಮಾಡಿಸ್ಕೊಂಡು ಹೋಗ್ತಿದ್ದೀವಿ ಕಣಜ. ಈ ನನ್ನ ಮಗನ ಕಟ್ಕೊಂಡು ಹೋಗಿದ್ರೆ ನಾವು ಇಷ್ಟ ಗಂಟೆ ಆ ಹುಡುಗಿ ಭಾಳ ಸಣ್ಣ ಅಂದ್ಕೊಂಡೆ ಇವನು. ಅಜಯ್, ಆ ದೊಡ್ಡಜ್ಜಗೂ ಒಂಚೂರು ತಿಂಡಿ ಹಾಕ್ಕೊಡಜಿ, ಅವ್ರು ಹೊತ್ತಾಗ ಒಂಚೂರು ತಿನ್ಕೊಳ್ಳಿ ಇಲ್ಲೇ. ಇವಳೆ ಜಯಮ್ಮ, ನಂಗೂ ಒಂಚೂರು ಹಾಕ್ಕೊಡೆತ್ತಾಗಿ, ನಾನು ಇಲ್ಲೇ ತಿನ್ಕೊಂತೀನಿ. ಮೊದಲೇ ಬಿಸಿಲು ಬೇರೆ, ತಲೆಗೆಲೆ ತಿರುಗಿದ್ದು ಏನು ಮಾಡೋಣ. ಮೊದಲೇ ಶುಗರ್ ಬೇರೆ ಬಂದಿತ್ತಾಲೆ. ಆದ್ರೂ ನಮ್ಮ ಸೊಸೆ ಬಗ್ಗೆ ಮಾತಾಡಂಗಿಲ್ಲ ಕಂಬರಾಜ. ಅಂಥ ಹುಡುಗಿ ಸಿಗಕ್ಕೆ ಪಾಪ ಪುಣ್ಯ ಮಾಡ್ಕೊಂಬಂದು ನಾವು. ಅಂಥ ಒಳ್ಳೆ ಹುಡುಗಿ ಸಿಕ್ಕಿಳು. ಈ ನನ್ನ ಮಗನಿಗೆ ಏನು ಮಾಡ್ತೀಯಪ್ಪ, ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ್ಬಿಟ್ಟಾರೆ. ಒಬ್ಬನೇ ಮಗ ಅಂತ ಹೇಳಿ ನಾನು ತಲೆ ಮೇಲೆ ಕೂಡಿಸ್ಕೊಂಡೆ. ಈಗ ನೋಡು ಏನು ಮಗ ನೋಡಿದ್ರು ನಾನೇ ಮಾಡ್ಕೊಳೋದೈತೆ. ಏನು ಮಾಡ್ತೀಯಪ್ಪ ಇಂಥ ನನ್ನ ಮಕ್ಕಳು ಕಟ್ಕೊಂಡು. ಏನು ಜೀವನ ಮಾಡೋದು ಏನೋ ಹೋಗಪ್ಪತ್ತಾಗಿ. ನನಗೂ ಈ ವಯಸ್ಸಾದ್ರೂ ಮಾಡಿ ಮಾಡಿ ಸಾಕಾಗಿ ಹೋಗಿ ನಾನು. ಅಯ್ಯೋ ಇನ್ನೇನು ಮಾಡೋಕ್ಕಾಗತ್ತೆ ಬಾರಜ, ಅವನು ಸ್ವಲ್ಪ ದಿನ ಸರಿ ಆಗ್ತಾನೆ, ಇವತ್ತು ದಿನ ಕುಡ್ದನು. ಸರಿ ಸರಿ ಆಯಿತು, ಒಳ್ಳೆ ಬಿರಿಯಾನಿ ಮಾಡಿಸ್ಕೊಂಬಂದು ಕಣಪ್ಪ ಮಾತ್ರ ತಿಂಡಿಯೋ. ಎಲ್ಲ ಹುಡುಗ ಏನು ತಿಂಡಿ ಚೆನ್ನಾಗಿತ್ತೇನು, ಏನು ಮಾತಾಡ್ತಿಲ್ವಲ್ಲೋ, ಒಂಚೂರು ಉಸಿರಿಲ್ದಂಗೆ ತಿಂತಿದ್ಯಲ್ಲೋ. ಅಯ್ಯೋ ಅಜ್ಜ, ಇಂಥ ರುಚಿಯಾಗಿರೋ ಬಿರಿಯಾನಿ ಮಾಡ್ಕೊಂಬಂದಾರೆ, ಇನ್ನು ಏನು ಮಾತಾಡೋಣ ನಾನು. ಜಯಮ್ಮ, ನಂಗೆ ಇನ್ನೊಂಚೂರು ಹಾಕವ ಇಲ್ಲಿ. ಆಮೇಲೆ ಈ ವಜ್ಜರ್ ಸೇರ್ಕೊಂಡು ತಿನ್ಕೊಂಬಿಟ್ಟಾರೋ, ನನಗೆ ಈಗಲೇ ಇನ್ನೊಂಚೂರು ಹಾಕ್ಬಿಡು. ಅಯ್ಯೋ ಹಂಗೆ ಹಾಕಂದಿ ಮಗ, ಇನ್ನೂ ಐತೆಕಂತ ಆಳು ತಿನ್ನೋ, ನಿನಗೆ ಎಷ್ಟು ಬೇಕಷ್ಟು ಹಾಕ್ಸ್ಕೊಂಡು ತಿನ್ನೋ. ನೋಡಿದ್ರ ಸ್ನೇಹಿತರೆ, ಶುಂಠಿ ಹೊಲಕ್ಕೆ ಮಣ್ಣು ಹಾಕಕ್ಕೆ ಬಂದಿರೋ ಆಳುಗಳಿಗೆ ಆ ದೊಡ್ಡಜ್ಜನ ನೋಡಿ ಒಳ್ಳೆ ಮಟನ್ ತಗೊಂಬಂದು ಬಿರಿಯಾನಿ ಮಾಡಿಸ್ಕೊಂಬಂದಾರೆ. ನೀವು ಹಿಂಗೆ ಆಳುಗಳಿಗೆ ಬಿರಿಯಾನಿ ಅಂತೆ, ಮಟನ್ ಇದು ಚಿಕನ್ ಊಟವಂತೆ, ಇಲ್ಲ ಮೀನು ತಂದು ಊಟ ಮಾಡ್ಕೊಂಡು ಹೋಗೋದು ಏನೇನಾರು ಮಾಡಿಕೊಡಿ. ಅವರು ಬೇಗ ಖುಷಿಯಾಗಿ ಕೆಲ್ಸಗಳು ಮುಗಿಸ್ತಾರೆ. ಸರಿ ಸ್ನೇಹಿತರೆ, ನೀವು ಯಾರ್ಯಾರು ಹಿಂಗೆ ಹೊಲ್ತವ ಬಿರಿಯಾನಿ ತಿಂತಿರ್ತೀರೋ ಎಲ್ಲ ಕಾಮೆಂಟ್ ಮಾಡಿ, ಹಂಗೆ ಒಂದು ಲೈಕ್ ಕೊಡಿ. ಇದುವರೆಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ.